ಬಾನು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಾತ್ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ತನುಬಿ ಚಾನಲ್. ಇವತ್ತು ಗುರು ಪೌರ್ಣಮಿ ಇದೆ, ಬನ್ರಿ ದೇವಸ್ಥಾನಕ್ಕೆ. ಬನ್ನಿ ಇವತ್ತು ದೇವರ ದರ್ಶನ ಮಾಡ್ಕೊಂತ ಗುರು ಪೌರ್ಣಮಿ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ. ಗುರು ಪೌರ್ಣಮಿ ಇದು ಆಷಾಢ ಮಾಸದ ಹುಣ್ಣಿಮೆ ಎಂದು ಆಚರಿಸುತ್ತಾರೆ. ಗುರು ಎಂದರೆ ನಮ್ಮನ್ನು ಬೆಳಕಿನೆಡೆಗೆ ಕರೆದುಕೊಂಡು ಹೋದ ಗುರುಗಳು. ಅಂದರೆ ನಾವು ಚಿಕ್ಕವರಿದ್ದಾಗ ನಮ್ಮನ್ನು ಕೈ ಹಿಡಿದು ನಡೆಸಿದಂಥ ಅಪ್ಪ ಅಮ್ಮ, ಸ್ಕೂಲ್ಗೆ ಹೋದಾಗ ನಮಗೆ ಮಾರ್ಗದರ್ಶನ ನೀಡಿದ ಗುರುಗಳು, ಮತ್ತು ನಮ್ಮ ದೇವರನ್ನು ತಲುಪಿಸುವಂಥ ಗುರುಗಳು ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ, ಹೀಗೆ ಎಷ್ಟೋ ದೊಡ್ಡ ದೊಡ್ಡ ಗುರುಗಳಿದ್ದಾರೆ. ಅವರೆಲ್ಲರಿಗೂ ಈ ದಿನ ಧನ್ಯವಾದಗಳನ್ನು ಸಲ್ಲಿಸೋಣ. ಹೀಗೆ ಅವತ್ತು ಗುರು ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡ್ಕೊಂಡ್ವಿ. ಆ ದೇವರ ಕೃಪೆ ನಿಮಗೆಲ್ಲರಿಗೂ ಇರಲಿ. ಅಲ್ಲಿಂದ ನಾವು ಸಾಯಿಬಾಬಾ ದರ್ಶನಕ್ಕೆ ಬಂದ್ವಿ. ಬನ್ನಿ ಬಾಬಾರ ದರ್ಶನ ಮಾಡಿಕೊಳ್ಳೋಣ. ಬಾಬಾರ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ. ಅಲ್ಲಿಂದ ಯಶವಂತಪುರ ಕರಗ ನಡೀತಾ ಇತ್ತು. ಹಾಗೆ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ನಮ್ಮ ಕರ್ನಾಟಕದಲ್ಲಿ ಕರಗಕ್ಕೆ ತುಂಬ ವಿಶೇಷ ಸ್ಥಾನವಿದೆ. ಕರಗವನ್ನು ದ್ರೌಪದಿಯ ಶಕ್ತಿಯ ಸಂಕೇತ ಎಂದು ಪೂಜಿಸಲ್ಪಡುತ್ತದೆ. ಬನ್ನಿ ನಿಮಗೂ ದೇವರ ದರ್ಶನ ಮತ್ತು ಹೂವಿನ ಕರಗದ ದರ್ಶನ ಮಾಡಿಸುತ್ತೇವೆ. ಏನು ಸ್ಪೆಷಲ್ ಗೊತ್ತಾ ಊಟ? ಹೋಳಿಗೆ, ಬದನೆಕಾಯಿ ಪಲ್ಯ, ಅನ್ನ ರಸಮು, ಸೊಂಡಿಗೆ, ಚಿತ್ರಾನ್ನ, ಮ್ಯಾಂಗೋ. ಏನಂತ ಇವತ್ತು ನಮ್ಮ ಏರಿಯಾನ ಕಡ್ಗ ಬರುತ್ತೆ. ಮಧ್ಯರಾತ್ರಿನ 1 or 2 or 3 ಬರುತ್ತೆ. ಅವಾಗ ದರ್ಶನ ಮಾಡ್ಕೊಳ್ಳೋಣ. ಗುಡ್ ನೈಟ್, ಬಾಯ್. ನಕ್ಕಡಿ ಪಾಪು. ಅಮ್ಮ ಅನ್ನ ಅನ್ನ ಅಮ್ಮ ನನ್ನ ಪಾಪು ಮಿಲ್ಕ್ ವರ್ಣ ಮಂಗು ಮಂಗು ಮಂಗು. ಅಲ್ಲಿ ಬಂತ ಬಾ ತೆಂಗಿನಕಾಯಿ ಅಂತ ಕೊಡಿ ಅಂಕಲ್.
ಕಂಪಲ್ಸರಿ ಮಾಡ್ತಾರೆ ಇದು. ಮಧ್ಯರಾತ್ರಿ 1 o'clockಗೋ 2 o'clockಗೋ ಬರುತ್ತಂತ ಅಂದ್ಕೊಂಡಿದ್ದೆ, ಆದರೆ ಈ ಸರಿ ಏನಕ್ಕೋ ಲೇಟ್ ಆಗುತ್ತೆ, 6ಗೆ ಬಂದಿದ್ದಾರೆ. ಇವಾಗ ಟೈಮ್ ಆಯಿತು, ನಾನು ರೆಡಿ ಆಗಕ್ಕೆ ಹೋಗ್ತೀನಿ, ಸ್ಕೂಲ್ಗೆ ಹೋಗಕ್ಕೆ ರೆಡಿ ಆಗ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಬಾಯ್.